ರೀ ತಗೋರಿ ಊಟ ಮಾಡ್ರಿ, ಬಿಸಿ ಬಿಸಿ ಅಡ್ಗೆ ಮಾಡ್ಕೊಂಡ್ ಬಂದಿನಿ, ಬಡ ಬಡ ಊಟ ಮಾಡ್ರಿ. ನೀ ಯಾಕಲ್ಲಿ ಪಳಿ ಮೇಲೆ ಕೂತ್ ಊಟ ಮಾಡತ್ತಿ? ಇಲ್ಲಿ ಬಾ, ನನ್ನ ಬಾಜು ಕೂತ್ ಊಟ ಮಾಡ್ಬಾ. ಇಲ್ರಿ ಬ್ಯಾಡ್ರಿ, ಈಗ ಶ್ರಾವಣ ಐತಲ್ರಿ. ನಾನು ಇನ್ನೇ ಪುರಾಣ ಕೇಳಕ್ ಹೋಗಿದ್ದೆ, ಅಲ್ಲಿ ಸ್ವಾಮಿಗಳು ಹೇಳ್ಯಾರ್ರಿ ಯಾವಾಗ್ಲೂ ಗಂಡನ್ ಸರಿಸಮ ಕೂತ್ ಊಟ ಮಾಡಬಾರ್ದು, ತಳ ಕುಂದ್ರಬೇಕು ಅಂತ ಹೇಳ್ಕೇಸಿಂದ ಹೇಳ್ಯಾರ್ರಿ. ಅದಕ್ಕೆ ನಾನು ಪಳಿ ಮೇಲೆ ಕೂತ್ ಊಟ ಮಾಡಕತ್ತೀನಿ. ನಾ ಒಂದು ವೇಳೆ ಪಳಿ ಮೇಲೆ ಕೂತು ನಾ ಊಟ ಮಾಡತ್ತೆ, ನೀ ಎಲ್ಲಿ ಕುಂದಿರ್ತಿ? ಬರ್ರಿ ಕುಂದ್ರಿ ಬರ್ರಿ, ಅದ್ರಾಗ ಏನೈತಿ? ನೀವು ಪಳಿ ಮೇಲೆ ಕೂತ್ ಊಟ ಮಾಡಕ್ಕೆ ನಾವು ನೆಲದ ಮೇಲೆ ಕೂತ್ ಊಟ ಮಾಡ್ತೀನಿ. ಏನು ಒಳ್ಳೇದು ಅನ್ಸಿದ್ವಿ. ನಾ ಒಂದು ವೇಳೆ ನೆಲದ ಮೇಲೆ ಕೂತ್ ಊಟ ಮಾಡತ್ನೆ, ನೀ ಎಲ್ಲಿ ಕೂತ್ ಊಟ ಮಾಡ್ತೇವಾಗ? ನೀವೇನೋ ಚಿಂತೆ ಮಾಡಬೇಡ್ರಿ, ನೀವು ನೆಲದ ಮೇಲೆ ಕೂತ್ರಂದು ನಾ ಮಣ್ಣು ಹಾಟಿ ಕಿಸಿನ ನೆಲದ ಒಳಗೆ ಕೂತ್ ಊಟ ಮಾಡ್ತೀನಿ ರೀ. ಆದ್ರೆ ಒಟ್ಟ ನಿಮ್ಗೆ ಸರಿ ಸಮ ಕೂತ್ ಊಟ ಮಾಡೋದಿಲ್ರಿ ನಾ. ಏನು ಒಳ್ಳೆ ವಿಚಾರ, ಏನು ಭಾರಿಪ. ಒಂದು ವೇಳೆ ನಾ ನೆಲದ ಮೇಲೆ ನೀ ಹಡ್ಕೊಂಡು ಕೂತಿರ್ತಿಲ್ಲ, ಅಲ್ಲಿ ಬಂದು ನಾ ಕೂತ್ನಿ ಅಂದ್ರೆ ನೀ ಎಲ್ಲಿ ಕೂತ್ ಊಟ ಮಾಡ್ತಿ? ಕೂತ್ರಿ ಹ್ಞೂ, ನಾ ಅದ್ರ ಮೇಲೆ ಮಣ್ಣು ಮುಚ್ಚಿ ಮ್ಯಾಗ ಕೂತ್ ಊಟ ಮಾಡ್ತೀನಿ. ಒಂದಿಟ್ಟರೆ ಮರ್ಯಾದೆ ಕೊಡ್ಬೇಕಂತಂದ್ರ ನಿಮ್ಗೆ ಅದು ಏನೋ ದಕ್ಕುನೇ ಇಲ್ಲ, ನೀವು ಹಿಂಗೆ ಇರ್ಬೇಕು. ಸರಿ ತಿನ್ಬೇಡ್ರಿ, ಏನೋ ಬರ್ಕತ್ತೀನಿ.